ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನ ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ. ಈ ದಿನ ನಾವು ಧ್ಯಾನಿಸುವಂಥ ವೇದ ಭಾಗವು ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ 2ನೇ ವಚನ ಪ್ರೇರೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು ಎಂಬುದಾಗಿ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸುವಂಥ ವ್ಯಕ್ತಿ ಎಷ್ಟೋ ಧನ್ಯನು ಎಂಬುದಾಗಿ. ಈ ಲೋಕದಲ್ಲಿ ಮನುಷ್ಯರು ನೋಡುವಾಗ ಅನೇಕ ವಿಷಯಗಳಲ್ಲಿ ಆನಂದ ಪಡುವಂಥವರಾಗಿದ್ದಾರೆ. ಕೆಲವರು ಜೂಜಾಟಗಳಲ್ಲಿ, ಕೆಲವರು ಮತ್ತು ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ರಲ್ಲಿ, ಕೆಲವರು ಲೋಕದಲ್ಲಿ ಬಲಾದೂರಾಗಿ ತಿರುಗುವಂಥದ್ರಲ್ಲಿ, ಕೆಲವರು ದೇಶ ವಿದೇಶಗಳನ್ನು ಸುತ್ತುವುದರಲ್ಲಿ, ಕಾಲಕ್ಷೇಪವನ್ನು ಮಾಡುವಂಥದ್ರಲ್ಲಿ ಆನಂದವನ್ನು ಪಡೆಯುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ದೇವರ ಮಕ್ಕಳಿಗೆ ಧರ್ಮಶಾಸ್ತ್ರವನ್ನು ಅದರಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸುವವನು ಧನ್ಯನೆಂಬುದಾಗಿ. ಪ್ರಿಯ ಆತ್ಮೀಯ ಸ್ನೇಹಿತರೆ, ಪ್ರಿಯ ಆತ್ಮೀಯ ವಿಶ್ವಾಸಿಗಳೇ, ನೀವು ಯಾವುದರಲ್ಲಿ ಆನಂದ ಪಡುವಂಥವರಾಗಿದ್ದೀರಾ? ನೀವು ದೇವರನ್ನು ನಂಬಿದ್ದೀರಾ, ಆದರೆ ನಿಮ್ಮ ಆನಂದವು ನಿಜವಾಗಲೂ ಕೂಡ ದೇವರ ವಾಕ್ಯಗಳನ್ನು ಧ್ಯಾನಿಸುವುದರಲ್ಲಿ ನಿಮ್ಮ ಮನಸ್ಸು ಸಂತೋಷ ಪಡುವಂಥದ್ದಾಗಿದೆಯಾ? ದೇವರಲ್ಲಿ ಉಲ್ಲಾಸ ಪಡುವಂಥದ್ದಾಗಿದೆಯಾ? ಅಥವಾ ಹೆಸರಿಗೆ ಮಾತ್ರ ಕ್ರೈಸ್ತರೆಂಬುದಾಗಿ ಅನಿಸಿಕೊಂಡು ನೀವಿನ್ನೂ ಕೂಡ ಲೋಕದ ವಿಷಯಗಳಲ್ಲಿ, ಲೋಕದ ಕಾರ್ಯಗಳಲ್ಲಿ ಆನಂದ ಪಡುವಂಥ ವ್ಯಕ್ತಿಗಳಾಗಿದ್ದೀರಾ? ಒಂದ್ಸಲ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಂಡು ಆಲೋಚಿಸಿರಿ. ಆದರೆ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, ಅಂದರೆ ದೇವರ ನೀತಿ ನ್ಯಾಯ ಧರ್ಮಗಳನ್ನು ಅನುಸರಿಸುವಂಥದ್ರಲ್ಲಿ ಅದರಲ್ಲಿ ನಾವು ಆನಂದ ಪಡಬೇಕೆಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಪ್ರಿಯ ಆತ್ಮೀಯ ಸ್ನೇಹಿತರೆ, ಅಷ್ಟು ಮಾತ್ರವಲ್ಲ, ಹಗಲಿರುಳು ಅವುಗಳನ್ನು ನಾವು ಧ್ಯಾನಿಸಬೇಕು. ಯಾಕೆಂದರೆ ದೇವರ ವಾಕ್ಯಗಳನ್ನು ಧ್ಯಾನಿಸುವುದರ ಮೂಲಕವಾಗಿ ಭವಿಷ್ಯತ್ತಿನ ಸಂಗತಿಗಳನ್ನು ಕರ್ತನು ನಮಗೆ ತಿಳಿಯಪಡಿಸುವಂಥವನಾಗಿರುತ್ತಾನೆ. ಅಷ್ಟು ಮಾತ್ರವಲ್ಲ, ಲೋಕದಲ್ಲಿ ನಡೆಯುವಂಥ ಕಾರ್ಯಗಳನ್ನು ಮುಂಚಿತವಾಗಿ ದೇವರು ನಮಗೆ ವಿವರಿಸುವಂಥವನಾಗಿರ್ತಾನೆ ಪ್ರಿಯರೇ. ಅವುಗಳ ಮುಂದೆ ಕೂತುಕೊಳ್ಳುವಾಗ ನಾವು ಹಗಲಿರುಳು ನಾವು ಧ್ಯಾನಿಸಬೇಕು. ಯಾವ ರೀತಿಯಲ್ಲಿ ಗೊತ್ತಾ? ನಮ್ಮನ್ನೇ ನಾವು ಕರ್ತನಿಗೆ ಒಪ್ಪಿಸಿಕೊಡುವುದರ ಮೂಲಕವಾಗಿ ಮೈಮರೆತು ದೇವರ ವಿಷಯಗಳಲ್ಲಿ ನಾವು ಅವುಗಳನ್ನು ಹುಡುಕುತ್ತಾ ಧ್ಯಾನಿಸುವಂಥವರಾಗಿರಬೇಕು. ಆದರೆ ಮನುಷ್ಯನು ಹಗಲಿರುಳು ದುಡಿಯುವಂಥವನಾಗಿದ್ದಾನೆ, ಹಗಲಿರುಳು ಏನೋ ಅನೇಕವಾದಂಥ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಆದರೆ ಹಗಲಿರುಳು ದೇವರ ವಾಕ್ಯಗಳನ್ನು ಧ್ಯಾನಿಸುವಂಥವರು ಬಹಳ ಬೆರಳೆಷ್ಟು ಸಂಖ್ಯೆಯಲ್ಲಿದ್ದಾರೆ ಎಂಬುದಾಗಿ ಹೇಳುವಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಪ್ರಿಯ ಸ್ನೇಹಿತರೆ. ಆದರೆ ದೇವರನ್ನು ನಂಬಿದಂಥ ಮಕ್ಕಳಾಗಿರುವಂಥ ನಾವುಗಳು ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಅದನ್ನು ನಾವು ಹಗಲಿರುಳು ಧ್ಯಾನಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯಗಳನ್ನು ಧ್ಯಾನಿಸುವುದರ ಮೂಲಕವಾಗಿ ನಾವು ಪಾಪ ಮಾಡದಂತೆ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದಾಗಿರ್ತದೆ ಪ್ರೇರೆ. ಇದನ್ನೇ ದಾವೀದ ಭಕ್ತನು ಹೇಳುವಂಥವನಾಗಿರ್ತಾನೆ, ನಿನ್ನ ಎದುರಿಗೆ ನಾನು ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ದೇವರಿಗೆ ವಿರುದ್ಧವಾಗಿ ನಾವು ಪಾಪ ಮಾಡಬಾರದು ಎಂಬುದಾಗಿ ನಾವು ಅಂದುಕೊಳ್ಳುವಾಗ, ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗಲೇ, ಅವುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಾಗಲೇ ಆ ಪಾಪದ ಮೇಲೆ ನಾವು ಜಯವನ್ನು ಹೊಂದುವಂಥವರಾಗಿರ್ತೇವೆ ಪ್ರಿಯ ಸ್ನೇಹಿತರೆ. ಅಷ್ಟು ಮಾತ್ರವಲ್ಲ, ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದುವಾಗ ಹೀಗೆ ಹೇಳುವಂಥವನಾಗಿದ್ದಾನೆ ದೇವರು ಯೆಹೋಶುವನಿಗೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗಿವೆ, ಕೃತಾರ್ಥನಾಗಿವೆ ಎಂಬುದಾಗಿ ದೇವರು ಮೋಶೆ ಮೂಲಕವಾಗಿ ಯೆಹೋಶುವನಿಗೆ ಆಜ್ಞಾಪಿಸುವಂಥವನಾಗಿದ್ದಾನೆ. ಪ್ರಿಯ ಸ್ನೇಹಿತರೆ, ನೀನು ಯಾವಾಗ ದೇವರ ವಾಕ್ಯಗಳನ್ನು ಧ್ಯಾನಿಸುವಂಥವನಾಗಿರ್ತೀಯೋ, ಯಾವಾಗ ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥವನಾಗಿರ್ತೀಯೋ, ಆಗ ನಿನ್ನ ಮಾರ್ಗದಲ್ಲಿ ನೀನು ಸಫಲತೆಯನ್ನು, ನಿನ್ನ ಮಾರ್ಗದಲ್ಲಿ ನೀನು ಜಯವನ್ನು, ನಿನ್ನ ಮಾರ್ಗದಲ್ಲಿ ನೀನು ಸಂತೋಷವನ್ನು ಕಾಣುವಂಥವನಾಗಿರ್ತೀಯ. ಅಷ್ಟು ಮಾತ್ರವಲ್ಲ, ನೀನು ಧನ್ಯಕರವಾದಂಥ ಜೀವಿತವನ್ನು ನೀನು ಜೀವಿಸುವಂಥವನಾಗಿರ್ತೀಯ ಎಂಬುದಾಗಿ ದೇವರು ಯೆಹೋಶುವನಿಗೆ ಹೇಳುವಂಥವನಾಗಿದ್ದಾನೆ ಪ್ರೇರೆ. ಪ್ರಿಯ ಆತ್ಮೀಯ ಸ್ನೇಹಿತರೆ, ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡುವಂಥವನಾಗಿದ್ದಾನೆ. ನೀವೆಷ್ಟು ದಿವಸಗಳ ಕಾಲ ದೇವರ ಆಲಯಕ್ಕೆ ಬರ್ತಾ ಇದ್ದೀರಾ? ಎಷ್ಟು ವರ್ಷಗಳ ಕಾಲ ದೇವರನ್ನು ನೀವು ನಂಬಿದ್ದೀರಾ? ಆದರೂ ಕೂಡ ನೀವು ದೇವರ ವಾಕ್ಯಗಳನ್ನು ನೀವು ಧ್ಯಾನಿಸ್ತಾ ಇದ್ದೀರಾ? ಹೆಸರಿಗೆ ಮಾತ್ರ ಕ್ರೈಸ್ತರಾದರೆ ಅದು ಶುದ್ಧ
ಶೂನ್ಯ ಪ್ರಿಯ ಸ್ನೇಹಿತರೆ. ಲೋಕದ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕಬೇಡ್ರಿ. ಯಾಕೆಂದರೆ ಲೋಕದಲ್ಲಿ ಕೊಡುವಂಥ ಸಂತೋಷವು, ಲೋಕವು ಕೊಡುವಂಥ ಆನಂದವು ಅದು ಬರೀ ತಾತ್ಕಾಲಿಕವಾದದ್ದೇ. ಆದರೆ ನಮ್ಮ ಕರ್ತನಲ್ಲಿ ಯಾವಾಗಲೂ ಕೂಡ ನಮಗೆ ದೀರ್ಘ ಆನಂದವನ್ನು, ದೀರ್ಘ ಶಾಂತಿಯನ್ನು, ಏನು ಅನೇಕವಾದಂಥ ವಿಷಯಗಳಲ್ಲಿ ದೇವರು ನಮಗೆ ಸಮಾಧಾನವನ್ನು ಅನುಗ್ರಹಿಸುವಂಥವನಾಗಿರ್ತಾನೆ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯಗಳನ್ನು ಧ್ಯಾನಿಸಿರಿ. ಶ್ರದ್ಧೆಯಿಂದ ಆ ದೇವರ ವಾಕ್ಯಗಳ ಮುಂದೆ ಕೂತುಕೊಳ್ಳುವಾಗ, ದೇವರ ಆತ್ಮನ ಸಹಾಯದಿಂದ ಧ್ಯಾನಿಸುವಾಗ ಕರ್ತನು ನಿಜವಾದಾಗಲೂ ಆತನು ತಿಳಿಯದೇ ಇರುವಂಥ ಅನೇಕವಾದಂಥ ಮರ್ಮಗಳನ್ನು, ರಹಸ್ಯಗಳನ್ನು ಆತನು ತಿಳಿಸಿಕೊಳ್ಳಿಕ್ಕೆ ಆತನು ಯಾವಾಗಲೂ ಕೂಡ ಸಿದ್ಧವಾಗಿದ್ದಾನೆ ಪ್ರಿಯರೇ. ಆದರೆ ನಾವು ಅವುಗಳನ್ನು ಧ್ಯಾನಿಸುವಂಥದ್ದಲ್ಲಿ ನಾವು ಹಿಂದುಳಿದಿದ್ದೇವೆ. ಈಗಲಾದರೂ ಪ್ರಾರಂಭಿಸಿರಿ. ದೇವರ ಧರ್ಮಶಾಸ್ತ್ರವನ್ನು, ದೇವರ ವಾಕ್ಯಗಳನ್ನು ಧ್ಯಾನಿಸುವುದರಲ್ಲಿ, ದೇವರಲ್ಲಿ ಸಂತೋಷ ಪಡುವುದರಲ್ಲಿ, ದೇವರಲ್ಲಿ ಆನಂದ ಪಡುವುದರಲ್ಲಿ ನೀವು ಯಾವಾಗ ನೀವು ಮುಂದೆ ಬರುವಂಥವರಾಗಿರ್ತಾರೋ ಕರ್ತನು ಖಂಡಿತವಾಗಲೂ ನಿಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡುವಂಥವನಾಗಿರ್ತಾನೆ. ಕರ್ತನು ನಿಮ್ಮ ಮಾರ್ಗಗಳನ್ನು, ನಿಮ್ಮ ಕೈ ಕೆಲಸಗಳನ್ನು, ನೀವು ನಡೆಯುವಂಥ ಅನೇಕವಾದಂಥ ಪ್ರಯಾಣಗಳನ್ನು ಕರ್ತನು ಆಶೀರ್ವಾದ ಮಾಡಿ ಧನ್ಯವಾಗಿ ನಿಮ್ಮನ್ನು ಅನೇಕರ ಮುಂದೆ ಸಾಕ್ಷಿಯಾಗಿ, ತಲೆಯಾಗಿ ನಿಮ್ಮನ್ನಿಟ್ಟು ಆತನು ನಿಮ್ಮ ಮೂಲಕವಾಗಿ ಮಹಿಮೆ ಹೊಂದುವಂಥವನಾಗಿರ್ತಾನೆ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯಗಳನ್ನು ಧ್ಯಾನಿಸಿರಿ ಎಂಬುದಾಗಿ ಹೇಳುತ್ತಾ ಈ ಸಂದೇಶವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡುವಂಥವನಾಗಿದ್ದೇನೆ. ಕರ್ತನ ಚಿತ್ತವಾದರೆ ಮತ್ತೊಂದು ಸಂದೇಶದ ಮೂಲಕವಾಗಿ ಮುಂದಿನ ವಾರ ಹೀಗೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. ಆಮೇನ್.